ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಯೋಗ ವಾಸಿಷ್ಠ ನಿರ್ವಾಣ ಪ್ರಕರಣ. ವಸಿಷ್ಠರು ಶ್ರೀರಾಮಚಂದ್ರನಿಗೆ ಉಪದೇಶವನ್ನು ಮಾಡ್ತಾಯಿದ್ರು. ಶ್ರೀರಾಮಚಂದ್ರನು ಅನೇಕ ಪ್ರಶ್ನೆಗಳನ್ನು ಕೇಳ್ತಾ ಇದ್ದ. ಈಗ ಅವುಗಳಿಗೆಲ್ಲ ಕ್ರಮಬದ್ಧವಾಗಿ ವಸಿಷ್ಠರು ಉತ್ತರವನ್ನು ಹೇಳ್ತಾಯಿದ್ರು. ಶ್ರೀರಾಮನು ಕೇಳಿದ ಪ್ರಶ್ನೆ ಏನಂದರೆ, ಎಲೈ ಮುನೀಂದ್ರನೇ, ಪ್ರಾಣ ವಿಲಯವೇ ಮೋಕ್ಷ ಕಾರಣವು ಎನ್ನುವುದಾದರೆ ಮೃತರಾದ ಸರ್ವ ಜಂತುಗಳು ಮೋಕ್ಷ ಪಡಿಬೇಕು ಅಲ್ವಾ? ಪ್ರಾಣವನ್ನು ವಿಲಯ ಮಾಡೋದೇ ಮೋಕ್ಷ ಅಂತ ನೀವು ಹೇಳೋದಾದರೆ ದೇಹ ತ್ಯಾಗ ಮಾಡಿದಂಥ ಪ್ರತಿಯೊಬ್ಬರು ಮೋಕ್ಷ ಪಡಿಬೇಕು. ಆದರೆ ಹಂಗಾಗ್ತಾ ಇಲ್ವಲ್ಲ, ಯಾಕೆ ಅಂತ ಹೇಳಿದಾಗ ಈಗ ವಸಿಷ್ಠರು ಏನು ಮಾಡ್ತಾ ಇದ್ದಾರೆ, ಪ್ರಾಣವನ್ನು ವಿಲಯ ಮಾಡೋದು ಅಂದ್ರೇನು, ಮೋಕ್ಷ ಪಡೆಯೋದು ಅಂದ್ರೇನು, ಎರಡು ವಿಧಾನಗಳನ್ನ ಬಿಡಿಸಿ ತೋರಿಸ್ತಾ ಇದ್ದಾರೆ. ಯಾಕಂದರೆ ಸರ್ವರು ಯಾವ ಸಾಧನೆ ಇಲ್ಲದವರು ದೇಹವನ್ನು ಬಿಡ್ತಾರೆ ಸಹಜವಾಗಿ. ಅಲ್ಲಿ ಏನಾಗುತ್ತೆ, ಪ್ರಾಣವಾಯುವಿನ ಜೊತೆ ಮನಸ್ಸು, ಚಿತ್ತ, ತನ್ಮಾತ್ರೆಗಳು, ಪಂಚ ತನ್ಮಾತ್ರೆಗಳು ಯಾವುದು, ಶಬ್ದ, ಸ್ಪರ್ಶ, ರೂಪ, ರಸಗಂಧಗಳು, ವಾಸನ, ಪೂರ್ವಜನ್ಮದ ವಾಸನ, ಸಂಸ್ಕಾರವಾಗಿ ಎಲ್ಲ ಒಟ್ಟಿಗೆ ಸೇರಿಕೊಂಡು ಎಲ್ಲಿ ಹೋಗುತ್ತೆ, ಎಲ್ಲ ಪ್ರಾಣವಾಯುವಿನ ಜೊತೆ ಅಲ್ಲಿ ಹೋಗಿ ಸೇರಿಕೊಳ್ತದೆ. ಯಾಕೆ ಪ್ರಾಣವಾಯುವಿನ ಜೊತೆಯಲ್ಲಿ ಸೇರಿಕೊಳ್ತದೆ ಅಂದರೆ, ಈ ಮನಸ್ಸು, ಮನ, ಬುದ್ಧಿ, ಚಿತ್ತ, ಅಹಂಕಾರಗಳು ಎಲ್ಲಿ ಹುಟ್ಟಿದು, ಪ್ರಾಣದ ಸ್ಪಂದನದಿಂದಲೇ ಹುಟ್ಟಿದಂಥವುಗಳು. ಅದರಿಂದ ಅವು ಅದರ ಜೊತೆಯಲ್ಲಿ ಸೇರಿಕೊಂಡು ಮುಂದಿನ ಗತಿಯನ್ನು, ಈ ಜೀವನು ಯಾವ ದೇಹವನ್ನು ಪಡಿಬೇಕಾಗಿರ್ತದೋ ಆ ದೇಹಕ್ಕೆ ಇವು ಎಲ್ಲವನ್ನು ಹೊತ್ಕೊಂಡು ಹೋಗ್ತವೆ. ಅದೇ ಈ ದೇಹ ಬಿಡುವನಾದರೆ, ಅದೇ ಯೋಗ ಸಾಧನೆಯನ್ನು, ಕುಂಭಕ ಪ್ರಾಣಾಯಾಮದ ಸಾಧನೆಯನ್ನು ಮಾಡಿದಂಥ ವ್ಯಕ್ತಿಯಲ್ಲಿ ಏನಾಗುತ್ತೆ, ಮನಸ್ಸು ವಿಲಯವನ್ನು ಹೊಂದಿರ್ತದೆ, ಮನಸ್ಸು ತನ್ನ ಬಲವನ್ನು ಕಳ್ಕೊಂಡಿರ್ತದೆ. ಕೇವಲ ಪ್ರಾಣವಾಯು ಮಾತ್ರ ಅದು ಬದುಕಿರುವವನ ಇದರಲ್ಲಿ ಪ್ರಾಣವಾಯು ಮಾತ್ರ ಚಲಿಸ್ತಾ ಇರ್ತದೆ. ಅಲ್ಲಿ ಮನಸ್ಸಿಗೆ ಯಾವುದೇ ಕೆಲಸ ಇರೋದಿಲ್ಲ. ಯಾವ ಗತಿಯಲ್ಲಿ ಪ್ರಾಣವಾಯು ಆಡಬೇಕೋ ಆ ಗತಿಯಲ್ಲಿ ಆಡ್ತಾ ಇರ್ತದೆ. ಈಗ ನಮಗೆಲ್ಲ ಅದು ಬಹಳ ಉದ್ದವಾದ ಉಸಿರಾಟ ನಡೀತಾ ಇರ್ತದೆ. ಆದರೆ ಯೋಗಿಯಲ್ಲಿ ಕೇವಲ 2 ಇಂಚು ಮಾತ್ರ ಉಸಿರಾಟ ನಡೀತಾ ಇರ್ತದೆ. ಆ 2 ಇಂಚು ಉಸಿರಾಟ ನಡೆಯುವ ಜಾಗದಲ್ಲಿ ಮನಸ್ಸು ಲಯವಾಗಿ ಹೋಗಿರ್ತದೆ. ಮನಸ್ಸು ಲಯವಾಯಿತು ಅಂದರೆ ಏನಾಗುತ್ತೆ, ಚಿತ್ತದ ಕೆಲಸ ನಿಂತು ಹೋಗುತ್ತೆ, ಸಂಕಲ್ಪ ನಿಂತು ಹೋಗುತ್ತೆ, ಭವಬಂಧನದ ಕಾರಣವಾದಂಥ ಬೀಜ ಇರೋದಿಲ್ಲ, ಮತ್ತು ವಾಸನ ಕ್ಷಯವಾಗಿರ್ತದೆ. ಈತನು ಮುಕ್ತನಾಗಿರ್ತಾನೆ ಹೊರತು ಏನೂ ಸಾಧನೆ ಇಲ್ಲದವನು ದೇಹ ಬಿಟ್ಟರೆ ಆ ಪ್ರಾಣವಾಯು ಮುಂದಿನ ಜನ್ಮವನ್ನು ಪಡೆದುಕೊಳ್ತದೆ ಹೊರತು ಮುಕ್ತಿಯನ್ನು ಪಡೆಯೋದಿಲ್ಲ. ಇದಿಷ್ಟನ್ನು ಗುರುಗಳು ಹೇಳ್ತಾಯಿದ್ರು. ಈಗ ಅದೇ ಕುಂಭಕ ಪ್ರಾಣಾಯಾಮದ ವಿಚಾರವನ್ನೇ ತಿಳಿಸ್ಕೊಡ್ತಾಯಿದ್ರು, ಯಾವ ರೀತಿಯಲ್ಲಿ ನಡೀತದೆ ಅಂತ. ಅದೇ ವಿಚಾರವನ್ನು ಈಗ ಮುಂದುವರಿಸ್ತಾರೆ. ಇಲ್ಲಿ ಏನು ಅಂದರೆ, ಕೇಳೋದ್ರಿಗೆಲ್ಲ ಒಂದು ವಿನಂತಿ ಏನಂದರೆ, ಈ ಕುಂಭಕ ಪ್ರಾಣಾಯಾಮವನ್ನು ಮಾಡುವ ವಿಧಾನವನ್ನು, ಕುಂಭಕ ಪ್ರಾಣಾಯಾಮ ಮಾಡಿದ್ರೆ ಇಷ್ಟೆಲ್ಲ ಅನುಕೂಲಗಳಿದೆ, ಈ ರೀತಿಯಲ್ಲಿ ಮಾಡಬೇಕಂತ ಹೇಳ್ತಾ ಇದ್ದೀನಿ ಹೊರತು ಈ ವಿಧಾನದಿಂದ ಮಾಡಿ ಕುಂಭಕ ಪ್ರಾಣಾಯಾಮವನ್ನು ಅಂತ ನಾನು ಎಲ್ಲೂ ವಿವರಣೆ ಕೊಡ್ತಾ ಇಲ್ಲ. ಯಾಕಂದರೆ ಕುಂಭಕ ಪ್ರಾಣಾಯಾಮ ಅಂತಕ್ಕಂಥದ್ದು ಭವಬಂಧನದ ಬೇರನ್ನು ಹೇಗೆ ಕತ್ತರಿಸಾಗ್ತದೋ ತಪ್ಪಾಗಿ ಮಾಡಿದ್ರೆ ಬದುಕಿರುವಾಗಲೇ ಈ ಶರೀರಕ್ಕೆ ಅನೇಕ ತೊಂದರೆಗಳು ಕೂಡ ಉಂಟಾಗ್ತವೆ. ಅದರಿಂದ ಕುಂಭಕ ಪ್ರಾಣಾಯಾಮವನ್ನು ನುರಿತವರಿಂದ ಅರಿತವರಿಂದ ನೇರವಾಗಿ ಕುಳಿತು ಇದನ್ನು ಕೇಳಿ ತಿಳ್ಕೊಂಡು ಕ್ರಮಬದ್ಧವಾಗಿ ನಿಯಮಕ್ಕೆ ಒಳಪಟ್ಟು ಮಾಡಿದ್ದೆ ಆದರೆ ಯಶಸ್ಸು ಗ್ಯಾರಂಟಿ ಆಗ್ತದೆ. ಅದಲ್ಲದೆ ತಪ್ಪಾಗಿ ಮಾಡಿದಾಗ ಈ ಪ್ರಾಣಾಯಾಮದಿಂದ ಅನೇಕ ತೊಂದರೆಗಳು ಕೂಡ ಆಗುತ್ತೆ. ಅದರಿಂದ ಇದನ್ನು ಗುರುಮುಖೇನ ತಿಳಿದು ಮಾಡಿ, ಸರಿಯಾಗಿ ತಿಳಿದಿದ್ದಾರಾ ಇವರು ಅಂತ ತಿಳ್ಕೊಂಡು ಆನಂತರ ಆ ವಿದ್ಯೆಯನ್ನು ನೀವು ಅಭ್ಯಾಸ ಮಾಡ್ತಕ್ಕಂಥದ್ದು. ಈಗ ಪ್ರಾಣಾಯಾಮದಿಂದ ಏನೇನೆಲ್ಲ ಆಗುತ್ತೆ ಅನ್ನೋದನ್ನು ವಿವರಣೆಯನ್ನು ಕೊಡ್ತಾಯಿದ್ರು. ಬೀಸುತ್ತಿರುವ ತಾಳೆಯ ಗರಿಯು ಬೀಸುವಾಗ ಬರುವ ಗಾಳಿಯು ಅದು ಬೀಸುವುದು ನಿಂತು ಹೋಗುವಂತೆ. ಈಗ ಗಾಳಿ ಬೀಸುವಾಗ ತಾಳೆಗರಿ ಅಲ್ಲಾಡ್ತಾ ಇರ್ತದೆ ಗಾಳಿಯ ಆ ರಭಸಕ್ಕೆ. ಗಾಳಿ ಬೀಸುವುದು ನಿಂತು ಹೋದರೆ ಏನಾಗುತ್ತೆ, ತಾಳೆಗರಿ ಅಲ್ಲಾಡೋದು ನಿಂತು ಹೋಗುತ್ತೆ. ಇದೇ ರೀತಿಯಲ್ಲಿ ಪ್ರಾಣವಾಯುವಿನ ಸಂಸ್ಪಂದನದಿಂದ ಆಗಿರುವ ಮನಸ್ಸು, ಆ ಸ್ಪಂದವು ನಿಂತಾಗ ತಾನು ಇಲ್ಲವಾಗುವುದು. ಏನು ಹೇಳ್ತಾ ಇದ್ದಾರೆ ಇಲ್ಲಿ, ಪ್ರಾಣವಾಯುವಿನ ಸಂಸ್ಪಂದನದಿಂದ ಆಗಿರುವ ಮನಸ್ಸು ಅಂತಕ್ಕಂಥದ್ದು ಎಲ್ಲಿ ಆಗಿರೋದು, ಪ್ರಾಣವಾಯುವಿನ ಚಲನೆಯಿಂದ. ಪ್ರಾಣವಾಯು ಚಲಿಸುವಾಗ ಅದರ ವೇಗ ಇದೆಯಲ್ಲ, ಆ ಫೋರ್ಸ್ ಇದೆಯಲ್ಲ, ಆ ಫೋರ್ಸ್ ಅದೇ ಇಲ್ಲಿ ಮನಸ್ಸಾಗಿ ಪರಿವರ್ತನೆ ಆಗಿರ್ತದೆ. ಅದನ್ನೇ ಇಲ್ಲಿ ಶ್ರೀ ಪರಮಹಂಸ ಸಚ್ಚಿದಾನಂದ ಯೋಗೀಶ್ವರ ಗುರುಗಳು ಕೂಡ ಅದನ್ನೇ ತಮ್ಮ ಅಭ್ಯಾಸದಿಂದ
ತಮ್ಮ ಅನುಭವದಿಂದ ಹೇಳಿರ್ತಕ್ಕಂಥದ್ದು. ಜ್ಞಾನಿಗಳೆಲ್ಲ ಅದನ್ನೇ ಇಲ್ಲಿ ಉಲ್ಲೇಖ ಮಾಡ್ತಾ ಇರ್ತಕ್ಕಂಥದ್ದು. ಪ್ರಾಣವಾಯುವಿನ ಸಂಸ್ಪಂದದಿಂದ ಮನಸ್ಸು ಉತ್ಪತ್ತಿಯಾಗಿರ್ತಕ್ಕಂಥದ್ದು. ಆ ಸ್ಪಂದನವು ಅಂದರೆ ಆ ಪ್ರಾಣವಾಯುವಿನ ಚಲನೆಯು ನಿಂತಾಗ ಮನಸ್ಸು ತನ್ನಿಂದ ತಾನೇ ಇಲ್ಲವಾಗುತ್ತದೆ. ಅರ್ಥ ಆಗ್ತಿದೆಯಲ್ಲ? ಈಗ ಮನಸ್ಸು ಇಲ್ಲವಾಗಬೇಕಾದ್ರೆ ಬಂಧನಕ್ಕೂ ಮೋಕ್ಷಕ್ಕೂ ಕಾರಣವಾಗಿರ್ತಕ್ಕಂಥ ಆ ಮನಸ್ಸು ಇಲ್ಲವಾಗಬೇಕಾದ್ರೆ ನಾವು ಪ್ರಾಣವಾಯುವನ್ನು ನಿಲ್ಲಿಸಬೇಕು. ಪ್ರಾಣವಾಯುವನ್ನು ನಿಲ್ಲಿಸ್ಬೇಕಂದ್ರೆ ತಟಸ್ಥವಾಗಿ ನಿಲ್ಲಿಸ್ಬಿಡೋದಲ್ಲ. ಪ್ರಾಣವಾಯುವಿನ ಚಲನೆಯ ಗತಿ ಇದೆಯಲ್ಲ, ಅದನ್ನು ತುಂಬ ಚಿಕ್ಕದು ಮಾಡಬೇಕು. ನಾವು ಉಸಿರಾಡ್ತಾ ಇರೋದು ನಾರ್ಮಲ್ ಸ್ಟೇಜ್ ಅಂತ, ಈಗ ಸಹಜವಾಗಿ ಎಲ್ಲರಿಗೂ ಇರೋದು ಇದು ನಾರ್ಮಲ್ ಸ್ಟೇಜ್ ಅಂತ ನಾವು ತಿಳ್ಕೊಂಡಿದ್ದೀವಿ. ಆದರೆ ಯೋಗಿಗಳ ದೃಷ್ಟಿಯಿಂದ, ಆರೋಗ್ಯದ ದೃಷ್ಟಿಯಿಂದ, ನಮ್ಮ ಶ್ರೇಯೋಭಿವೃದ್ಧಿಯ ದೃಷ್ಟಿಯಿಂದ ನಾವು ಉಸಿರಾಡ್ತಕ್ಕಂಥ ಈ ಕ್ರಮ ಸರಿಯಾದುದಲ್ಲ. ಇದಷ್ಟನ್ನು ಚೆನ್ನಾಗಿ ತಿಳ್ಕೋಬೇಕು. ನಾವೇನೂ ಸಾಧನೆ ಮಾಡದೇ ಇದ್ದವ್ರಿಗೆ ಈ ಉಸಿರಾಟ ನಾರ್ಮಲ್. ಈಗ ಎಲ್ಲರೂ ಹೇಳ್ತಾರೆ ನಾರ್ಮಲ್ ಉಸಿರಾಟ ಸರಿ ಇದೆ, ಇಷ್ಟು ಗಂಟೆ, ಇಷ್ಟು ಸೆಕೆಂಡು, ಇಷ್ಟು ನಿಮಿಷದಲ್ಲಿ, ಇಷ್ಟು ಸೆಕೆಂಡಲ್ಲಿ ಇಷ್ಟು ಹಾರ್ಟ್ ಬೀಟ್ ಇರಬೇಕು ಅಂತೆಲ್ಲ ಹೇಳ್ತಾರೆ. ಆದರೆ ನಿಜವಾಗಿಯೂ ಆರೋಗ್ಯವಂತರಾಗಿ ಬಹು ದೀರ್ಘಕಾಲ ಬದುಕಬೇಕು ಅಂದರೆ ಅವರ ಹಾರ್ಟ್ ಬೀಟು ಅಥವಾ ಉಸಿರಾಟದ ವೇಗ ಇದೆಯಲ್ಲ, ಅದು ತುಂಬ ಕಡಿಮೆ ಇರಬೇಕು. ನಿಧಾನಗತಿಯಲ್ಲಿ ಉಸಿರಾಡಬೇಕು. ಯಾಕಂದರೆ ಉಸಿರಾಟವೇ ನಮ್ಮ ಆಯಸ್ಸು ಕೂಡ, ಆರೋಗ್ಯವೂ ಕೂಡ ಆಗಿರ್ತದೆ. ಈಗೇನಾಯಿತು, ಈಗ ಗುರುಗಳು ಏನು ಹೇಳಿದ್ರು, ಮನಸ್ಸು ವಾಯುವಿನ, ಪ್ರಾಣವಾಯುವಿನ ಚಲನೆ, ಸ್ಪಂದನ ನಿಂತೋಯ್ತು ಅಂದರೆ ಆಗ ಮನಸ್ಸಿನ ಚಲನೆ ತಾನಾಗಿ ಮನಸ್ಸು ಇಲ್ಲವಾಗ್ತದೆ. ಶರೀರವು ಬಿದ್ದು ಹೋದಾಗ ಪ್ರಾಣವು ವ್ಯೋಮವಾಯುವಾಗುವುದು. ಶರೀರ ಬಿದ್ದು ಹೋದಾಗ ಏನಾಗುತ್ತೆ, ಈ ಪ್ರಾಣವಾಯು ಹೋಗಿ ಆಕಾಶದ ಗಾಳಿಯಲ್ಲಿ ಸೇರಿಕೊಳ್ತದೆ. ವ್ಯೋಮ ಅಂದರೆ ಆಕಾಶ. ಶರೀರದಲ್ಲಿರ್ತಕ್ಕಂಥ ಪ್ರಾಣವಾಯು ಆಕಾಶದ ಗಾಳಿಯಲ್ಲಿ, ವಾಯುವಿನಲ್ಲಿ ಹೋಗಿ ಸೇರಿಕೊಳ್ತದೆ ಮತ್ತು ತನ್ನ ವಾಸನಾ ಬಲದಿಂದ ಭೂತ ಭವಿಷ್ಯತ್ತುಗಳನ್ನು ಬಹಿರಾಕಾಶದಲ್ಲಿಯೇ ಕಾಣುವುದು. ಈಗ ಅಲ್ಲಿ ಹೋಗಿ ಸೇರಿಕೊಳ್ತದೆ. ಸೇರಿಕೊಂಡು ಅದರಲ್ಲಿ ಕಲಿತು ಹೋಗುತ್ತೆ ಅಂದರೆ ಅದಕ್ಕೆ ಇಲ್ಲಿ ಗಡಿಗೆಯಲ್ಲಿ ತುಂಬಿದ ನೀರನ್ನು ಒಂದು ತುಂಬಿದ ಕೊಳದಲ್ಲಿ ಮುಳುಗಿಸಿದರೆ ಗಡಿಗೆಯಲ್ಲಿರುವ ನೀರು ಗಡಿಗೆಯಲ್ಲೇ ಇರ್ತದೆ. ಆದರೆ ಗಡಿಗೆಯ ಒಳಗುವರೆಗೂ ನೀರು ತುಂಬಿಕೊಂಡಿರ್ತದೆ. ಇದರಲ್ಲಿ ಏನು ವ್ಯತ್ಯಾಸ ಇಲ್ಲ. ಆದರೆ ಗಡಿಗೆ ಒಳಗಿರ್ತದಲ್ಲ ನೀರು, ಆ ನೀರು ಹಂಗೆ ಇರ್ತದೆ. ಇಲ್ಲಿಯೂ ಕೂಡ ವ್ಯೋಮಾಕಾಶಕ್ಕೆ ಹೋಗಿ ಸೇರಿದ ಪ್ರಾಣವಾಯು ಅದರಲ್ಲಿ ಹೋಗಿ ಸೇರಿಕೊಂಡಿರ್ತದೆ. ಅದರಲ್ಲಿ ಏನು ಇದಿಲ್ಲ. ಆದರೆ ಇದು ಪ್ರತ್ಯೇಕಿಸಲ್ಪಟ್ಟಿರ್ತದೆ. ಯಾವುದರಿಂದಾಗಿ? ಇದರಲ್ಲಿ ಮನ, ಬುದ್ಧಿ, ಚಿತ್ತ, ಅಹಂಕಾರಗಳು ಸೇರಿಕೊಂಡಿರ್ತದೆ ಮತ್ತು ಸಂಸ್ಕಾರಯುತವಾಗಿ ಬಂದಿರತಕ್ಕಂಥ ವಾಸನವು ಕೂಡ ಸೇರಿಕೊಂಡಿರ್ತದೆ. ಅದೇನಾಗುತ್ತೆ, ತಾನು ಭೂತ ಭವಿಷ್ಯತ್ತುಗಳನ್ನು ಅನುಭವಿಸ್ಬೇಕು ಇರುತ್ತದಲ್ಲ ಮುಂದಿನ ಶರೀರವನ್ನು, ಅದು ಬಹಿರಾಕಾಶದಲ್ಲಿ ಅದು ಕಾಣಿಸ್ತದೆ. ಅದಕ್ಕೆ ದೇಹವನ್ನು ಬಿಟ್ಟು ಬಂದ ಪ್ರಾಣಗಳು ಆಕಾಶದಲ್ಲಿ ಯಾವ ದೇಹವನ್ನು ಕಂಡು ಅದನ್ನು ಪ್ರವೇಶಿಸುವವೋ ಆ ಜಾತಿಯ, ಅಂದರೆ ಯಾವ ಪ್ರಾಣಿಯ, ಯಾವ ಮನುಷ್ಯನೋ ಮರವೋ ಗಿಡವೋ ಅದು ಯಾವುದೋ ಒಂದು ಪ್ರಾಣಿಯ ದೇಹವನ್ನು ಯಾವ ಸೇರಬೇಕಾಗಿರ್ತಲ್ಲ, ಆ ಪ್ರಾಣಿಯ ದೇಹದಲ್ಲಿ ಹೋಗಿ ಸೇರಿದ್ರೆ ಆ ಪ್ರಾಣಿಯ ಮನಸ್ಥಿತಿ ಹೇಗಿರಬೇಕೋ ಅದನ್ನು ಇವು ಪಡೆದುಕೊಳ್ತವೆ. ಈಗ ಮನುಷ್ಯನ ದೇಹವನ್ನು ಸೇರಬೇಕಾಗಿರ್ತದೆ ಅಂತ ಇಟ್ಕೊಳ್ಳೋಣ. ಮೇಲಿರ್ತಕ್ಕಂಥ ಆಕಾಶದಲ್ಲಿರ್ತಕ್ಕಂಥ ಈ ಪ್ರಾಣವಾಯು. ಈಗ ಅದೇನಾಗುತ್ತೆ, ಮನುಷ್ಯನ ದೇಹದಲ್ಲಿರಬೇಕಾದ ಗುಣಗಳು ಅದರಲ್ಲಿ ಅಳವಡ್ತದೆ. ಯಾವುದೋ ಒಂದು ಪ್ರಾಣಿಯನ್ನು, ಯಾವುದೋ ಒಂದು ಜಂತುವನ್ನು, ಯಾವುದೋ ಒಂದು ಕ್ರಿಮಿಕೀಟವನ್ನು ಸೇರಬೇಕಾದ್ರೆ ಅದರಲ್ಲಿರ್ತಕ್ಕಂಥ ಮನಸ್ಥಿತಿ ಹೇಗಿರಬೇಕೋ ಅದನ್ನು ಅದು ಪಡ್ಕೊಳ್ತದೆ. ಅರ್ಥ ಆಗ್ತಿದಲ್ವಾ? ಈ ರೀತಿಯಲ್ಲಿ ದೇಹವನ್ನು ಬಿಟ್ಟು ಬಂದ ಪ್ರಾಣಗಳು ಆಕಾಶದಲ್ಲಿ ಯಾವ ದೇಹವನ್ನು ಕಂಡು ಅದನ್ನು ಪ್ರವೇಶಿಸುವವೋ, ಇವಕ್ಕೆ ಯಾವ ದೇಹ ನಿಗದಿಯಾಗಿರ್ತದೋ ಆ ಪ್ರಾಣಿಗಳ ಮನಸ್ಸನ್ನು ಪಡೆದುಕೊಳ್ತವೆ. ನೋಡಿ ಎಷ್ಟು ಸ್ಫುಟತರವಾಗಿ ವಿವರಿಸ್ತಾ ಇದ್ದಾರೆ ಆರಂಭದಿಂದಲೂ. ಈ ಹಿಂದಿನ 2-3 ಆಡಿಯೋಗಳನ್ನ ಕೇಳಿದ್ರೆ ನಮಗೆಲ್ಲ ಇವೆಲ್ಲ ಚೆನ್ನಾಗಿ ಅರ್ಥ ಆಗುತ್ತೆ. ಮತ್ತು ಆ ಪ್ರಾಣಿಗಳ ಆಚಾರಾದಿಗಳನ್ನೆಲ್ಲ ಅನುಭವಿಸುವವು. ಯಾವ ದೇಹವನ್ನು ಸೇರ್ತವೋ, ಯಾವ ಪ್ರಾಣಿಯ ದೇಹವನ್ನು ಸೇರ್ತವೋ ಆ ಪ್ರಾಣಿಯಲ್ಲಿರ್ತಕ್ಕಂಥ ಆಚಾರಗಳು ಅಥವಾ ಆ ಪ್ರಾಣಿಯಲ್ಲಿರ್ತಕ್ಕಂಥ ಗುಣಗಳು ತನ್ನಿಂದ ತಾನೇ ಆಚರಣೆಗೆ ಬಂದು ಬಿಡ್ತವೆ. ಗಾಳಿಯು ಬೀಸುತ್ತಿರುವುದು ನಿಂತರೆ ಪರಿಮಳವು ಹರಡುವುದು ಹೇಗೆ ನಿಂತು ಹೋಗುವುದೋ, ಹೌದು ತಾನೆ? ಹಾಗೆಯೇ ಮನಸ್ಸಿನ ವ್ಯಾಪಾರವು ನಿಂತರೆ ಪ್ರಾಣವಾಯುಗಳು ನಿರ್ವ್ಯಾಪಾರಗಳಾಗುವು. ಯಾವಾಗ ಮನಸ್ಸು ನಿಂತು ಹೋಗುತ್ತೋ, ಪ್ರಾಣದ ಗತಿಯನ್ನು, ಉಸಿರಾಟದ ಗತಿಯನ್ನು ಚಿಕ್ಕದು ಮಾಡಿದಾಗ ಮನಸ್ಸು ನಿಂತು ಹೋಗುತ್ತೆ. ಮನಸ್ಸು ಯಾವಾಗ ನಿಂತು ಹೋಗುತ್ತೋ ಆಗ ಪ್ರಾಣವಾಯುಗಳು
ನಿರ್ವ್ಯಾಪಾರಗಳಾಗುವು. ಪ್ರಾಣವಾಯುವಿನ ವ್ಯಾಪಾರ ನಿಂತು ಹೋಗುತ್ತೆ. ಅರ್ಥ ಆಗ್ತದಿಲ್ವಾ? ಈಗ ಪ್ರಾಣ ಚಿತ್ತಗಳು ಯಾವ ಜಂತುವಿನಲ್ಲಿಯೇ ಆಗಲಿ ಒಂದನ್ನು ಬಿಟ್ಟು ಇನ್ನೊಂದು ಇರುವುದಿಲ್ಲ. ಅವೆರಡು ಹೂವು ಪರಿಮಳವು ಇದ್ದಂತೆ, ತಿಲತೈಲಗಳು ಇದ್ದಂತೆ. ಹೂವು ಮತ್ತು ಪರಿಮಳವನ್ನು ಬೇರ್ಪಡಿಸಿ ತೋರ್ಸೋಕ್ಕಾಗೋದಿಲ್ಲ. ಎಳ್ಳು ಮತ್ತು ಎಣ್ಣೆಯನ್ನು ಬೇರ್ಪಡಿಸಿ ತೋರ್ಸೋಕ್ಕಾಗೋದಿಲ್ಲ. ತೋರಿಸಿದ್ರು ಅವು ಒಂದಕ್ಕೊಂದು ಇದ್ದಾಗಲೇ ಅವು ಕರೆಸ್ಕೊಳ್ತವೆ ಹೊರತು ಬೇರ್ಪಡಿಸಿದಾಗ ಅವು ಹೆಸರನ್ನು ಕಳ್ಕೊಳ್ತವೆ. ಅದೇ ರೀತಿಯಲ್ಲಿ ಪ್ರಾಣ ಮತ್ತು ಚಿತ್ತಗಳು ಒಂದು ಜಂತುವಿನಲ್ಲಿಯೇ ಆಗಲಿ ಅಥವಾ ಒಂದನ್ನು ಬಿಟ್ಟು ಅವು ಇರೋದಿಲ್ಲ. ಅವೆರಡು ಒಂದೇ ಆಗಿ ಇರ್ತವೆ. ಚಿತ್ತ ಮತ್ತು ಪ್ರಾಣ ಒಂದೇ ಆಗಿರ್ತವೆ. ಇನ್ನು ಮುಂದೆ ಏನು ಹೇಳ್ತಾರೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ.